ಸೊ ನಿಮ್ಮ ನೋಡಿದ ತಕ್ಷಣ ಪ್ರೇಕ್ಷಕರು ಒಂದ್ಸಲಿ ಅಂಡಮಾನ್ಗೆ ಹೋಗಿ ಬರ್ತಾರೆ, ಡ್ಯಾಡಿ ಐ ಲವ್ ಯು ಡ್ಯಾಡಿ, ಅದೆಲ್ಲ ನೆಕ್ ಮೂಮೆಂಟ್ ಇರ್ಬೋದು. ಸೊ ಆ ಮುದ್ದಾಗಿ ಕಾಣಿಸ್ತಿದ್ದವರು ಆ ಚಿತ್ರದಲ್ಲಿ ನೀವು, ನಾನು ಕೇಳಿದೆ ಅಪ್ಪು ಅವ್ರನ್ನ ಒಂದು ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂದರೆ ಫುಲ್ ಆಟಿಕೆಗಳನ್ನೆಲ್ಲ ಇಡಬೇಕಿತ್ತಂತೆ, ನಂಗೆ ಅದು ಬೇಕು ಮಾಮ, ಇಲ್ಲಾಂದರೆ ನಾನು ಆ್ಯಕ್ಟೇ ಮಾಡಲ್ಲ ಅಂತ. ನೀವು ಅದೇ ಥರ ಕಂಡೀಷನ್ ಹಾಕಿದ್ರ ಅಪ್ಪಾಜಿಗೆ? ಇಲ್ಲ ಅನ್ಸುತ್ತೆ, ನಂಗೆ ಅಷ್ಟು ನೆನಪಿಲ್ಲ, ಬಟ್ ಇಲ್ಲ ಆ ಥರ ಏನು ಡಿಮ್ಯಾಂಡೇ ಇಲ್ಲ. ಸೊ ಕೇಳೋಣ ಬಿಡಿ, ಇಂಥ ಸ್ವೀಟ್ ಪ್ರೊಡ್ಯೂಸರ್ ಸಿಕ್ಕಿರೋದಕ್ಕೆ ವಂಶವ್ರು ಫುಲ್ ಲಕ್ಕಿ ಅಲ್ಲ? ನೀವೇ ಫ್ಲೈ ಆಗ್ತಾ ಇದ್ದೀರಾ. ಲಕ್ಕಿಗಿಂತ ಮೋರ್ ಬ್ಲೆಸ್ಡ್. ಸೊ ಎಷ್ಟು ಸ್ವೀಟ್ ಆಗಿದ್ರು ಸೆಟ್ಟಲ್ಲಿ? ಹೇಗೆ ನಿಮ್ಮ ಪ್ರೊಡ್ಯೂಸರು? ಫಸ್ಟ್ ಮೂವಿ ಅಂತ ಅನ್ನಿಸ್ತಿತ್ತಾ ಅವ್ರದ್ದು? ಇಲ್ಲ, ಡೆಫಿನೆಟ್ಲಿ ನಾಟ್. ಬಿಕಾಸ್ ಅವ್ರು ಮುಂಚೆನೇ ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಒಂದು 3 ವೆಬ್ ಸೀರೀಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿ ಡೇ ಅಣ್ಣ ಸಿನಿಮಾಗೆ ಮೋಸ್ಟ್ ಆಫ್ ದ ಸಿನಿಮಾಸ್ಗೆ ಇವರೇ ಕಾಸ್ಟ್ಯೂಮ್ ಮಾಡಿದ್ದಾರೆ, ನಿಮ್ಗೆ ಗೊತ್ತಿಲ್ಲದಿರೋ ಇರ್ಬೋದೇನೋ. ಇವರು ಗೀತಾ ಮೇಡಮ್. ಸೊ ಅದು ಅವ್ರಿಗೇನು ಹೊಸದಲ್ಲ, ನಮಗೆ ಹೊಸದು ಅಷ್ಟೇ ಇವ್ರ ಜೊತೆ ಕೆಲಸ ಮಾಡ್ತಿರೋದು. ಆ್ಯಂಡ್ ಸೆಟ್ಟಲ್ಲಿ ಕೂಡ ಮೋರ್ ದೆನ್ ಸ್ಟ್ರಿಕ್ಟ್, ವೆರಿ ಕಾಮ್ ಅಂಡ್ ಸಪೋರ್ಟಿವ್ ಪ್ರೊಡ್ಯೂಸರ್. ನಮ್ಗೆ ಅದು ಇಂಪಾರ್ಟೆಂಟ್ ಆಗಿತ್ತು. ಆ್ಯಸ್ ಎ ನಮ್ಮ ಕ್ರಿಯೇಟಿವ್ ಥಾಟ್ಸ್ಗೆ ಒಂದು ಫ್ರೀಡಮ್ ಕೊಡೋದಿದೆಯಲ್ಲ, ಅದು ಎಲ್ಲರೂ ಅಷ್ಟು ಎನ್ಕರೇಜ್ ಮಾಡೋದಿಲ್ಲ. ಆ ಪಾಯಿಂಟಲ್ಲಿ ನಮ್ಮ ಮೇಡಮ್ ವಾಸ್ ಲೈಕ್ ವೆರಿ ಸಪೋರ್ಟಿವ್ ಆ್ಯಂಡ್ ಎನ್ಕರೇಜಿಂಗ್ ಅಸ್. ನೈಸ್. ಸುಧಾರಾಣಿ ಮೇಡಮ್, ಈಗ ಇನ್ನಷ್ಟು ಖುಷಿ ಜಾಸ್ತಿ ಆಗಿರ್ಬೇಕಲ್ಲ, ಮಗಳು ಅಡ್ವೊಕೇಟು. ಯೋ ಹೇಗೆ ಅನ್ನಿಸ್ತದೆ? ಎಷ್ಟು ಖುಷಿ ಇದೆ. ಸೊ ಮಕ್ಕಳು ಏನಾದ್ರು ಅಚೀವ್ ಮಾಡಿದ್ರೆ ಅಮ್ಮಂದಿರಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ. ಸೊ ಆ ಒಂದು ಖುಷಿನ ತೋರಿಸ್ಕೊಳೋದಾದ್ರೆ ಹೇಗೆ ಹೇಳ್ಕೊತೀರಿ? ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಯಾವತ್ತೂ ನನ್ನ ಮಗಳಿಗೆ ಒಂದಿನೂ ನೀನು ಓದು, ಇವಾಗ ನಾರ್ಮಲಾಗಿ ಅಪ್ಪ ಅಮ್ಮಂದ್ರು ಮಕ್ಕಳನ್ನ ಓದ್ಯಾ ಎಕ್ಸಾಮ್ ಬರ್ತಾ ಇದೆ ಓದ್ಕೋ ಆ ಥರ ಎಲ್ಲ ಹೇಳಬೇಕಾಗತ್ತೆ. ನನ್ನ ಮಗಳಿಗೆ ಉಲ್ಟಾ, ನಾವು ಎಷ್ಟೋ ಸತಿ ಪ್ಲೀಸ್ ಓದಬೇಡ, ಸಾಕು ನಿಲ್ಲಿಸು, ಪರವಾಗಿಲ್ಲ ನೀನು ಪಾಸ್ ಆಗ್ತೀಯ ಅಂತ ಹೇಳಿದ್ರು ಅಷ್ಟು ಡೆಡಿಕೇಟೆಡ್ ಆಗಿ ಶಿ ಇಸ್ ವೆರಿ ಸ್ಟೂಡಿಯಸ್. ಸೊ ಚೆನ್ನಾಗಿ ಓದ್ಕೊಂಬಂದ್ಲು ಇದುವರೆಗೂ. ಎಲ್ಲೂ ಆ ಥರ ಒಂದು ಟೆನ್ಷನ್ ಕೊಡದೆ, ಅಂದರೆ ಅವಳು ಓದಿ ನಮಗೆ ಟೆನ್ಷನ್ ಆಗ್ತಾಯಿತ್ತು ನೋಡಿ, ಬಟ್ ಆ ಥರ ಎಲ್ಲೂ ನಿಲ್ದೆ ಇದು ಮಾಡಿದೆ. ಒಂದು ಫ್ಲೋನಲ್ಲಿ ಚೆನ್ನಾಗಿ ಓದ್ಕೊಂಬಂದ್ಲು. ಸೊ ಅವಳದು ಲಾ ಮುಗೀತು, ಈಗ ಹಾಗೆ ಫರ್ದರ್ ಓದ್ತಾ ಇದ್ದಾಳೆ, ನಡೀತಾ ಇದೆ ಅಂತೀರಾ? ಸೊ ಆದರೆ ಈ ಹೀರೋ ಹೀರೋಯಿನ್ ಮಕ್ಕಳು ಅಂದ ತಕ್ಷಣ ಸೊ ನಾವು ಪ್ರೇಕ್ಷಕರಾಗಿ ಅಭಿಮಾನಿಗಳಾಗಿ ನೋಡೋದು ಸೊ ಸುಧಾರಾಣಿ ಮೇಡಮ್ ಅಂದರೆ ಅವ್ರ ಹೀರೋಯಿನ್ ಇದ್ದ ಕಾಲನ ನೆನಪಿಸ್ಕೊಂತ ನೆಕ್ಸ್ಟ್ ಅವ್ರ ಮಗಳು ಎಂಟ್ರಿ ಕೊಡ್ತಾರೆ, ಹೀರೋಯಿನ್ ಆಗಿಬಿಡ್ತಾರೆ ಅನ್ನುವಂಥ ಆಸೆ ಎಲ್ಲ ನೋಡ್ತಿರ್ತಾರೆ. ಸೊ ಆ ಥರದ್ದು ಯಾವತ್ತೂ ಆಸೆನ ಅವರು ವ್ಯಕ್ತಪಡಿಸಿರ್ಲಿಲ್ವಾ, ಅಥವಾ ತಮಗೆ ಆ ಥರದ್ದು ಏನಾದರೂ ಆಸೆ ಇತ್ತಾ? ಇಲ್ಲ, ನಾನು ಆ ಥರ ಎಲ್ಲ ಏನು ಯೋಚನೆ ಮಾಡಿದ್ದಿಲ್ಲ. ನಂದು ಒಂದೇ ಕಂಡೀಷನ್ ಇದ್ದಿದ್ದು, ಫಸ್ಟ್ ನಿನ್ನ ಎಜುಕೇಷನ್ ಮುಗಿಸ್ಕೊ, ಬೇಸಿಕ್ ಡಿಗ್ರಿ ಅದೆಲ್ಲ ಏನಿದೆ ಅದು ಮುಗಿಸ್ಕೊ, ಆಮೇಲೆ ಯಾರ್ಯಾರು ಹಣೆ ಬರದಲ್ಲಿ ಏನು ಬರ್ದಿದೆಯೋ ಗೊತ್ತಿಲ್ಲ, ಅವಳು ಸಿನಿಮಾಗೆ ಬರಬೇಕು ಅಂತಿದ್ರೆ ಅದು ಹಾಗೇ ಆಗುತ್ತೆ, ನಾವು ತಡೆಯೋಕ್ಕಾಗಲ್ಲ. ಸೊ ಬಟ್ ಮೈ ಕಂಡೀಷನ್ ವಾಸ್ ಫಸ್ಟ್ ಯು ನೀಡ್ ಟು ಫಿನಿಶ್ ಯುವರ್ ಎಜುಕೇಷನ್, ಆಮೇಲೆ ನಿನಗೆ ಇಷ್ಟ ಬಂದಂಗೆ ನೀನು ಕೆಲಸ ಮಾಡಬೇಕಾ ಮಾಡು ಅಥವಾ ಆ್ಯಕ್ಟ್ ಮಾಡ್ತೀಯ ಅದು ನಿನ್ನ ಇಷ್ಟ ಅಂತ. ಬಟ್ ಲಕ್ಕಿಲಿ ಏನೋ ಗೊತ್ತಿಲ್ಲ, ಅವಳು ಅದನ್ನೇ ಚೂಸ್ ಮಾಡಿದ್ಲು. ಅವಳಿಗೆ ಓದೋದು ಅಂದರೆ ತುಂಬ ಇಷ್ಟ. ಈ ಕಡೆ ಅಷ್ಟು ಒಲವಿಲ್ಲ ಸದ್ಯಕ್ಕೆ, ಗೊತ್ತಿಲ್ಲ ಮುಂದೆ, ಯಾಕೆಂದರೆ ಯಾವುದನ್ನು ಇದೇ ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ, ಮುಂದೆ ಏನೇನು ಬದಲಾವಣೆಗಳಾಗುತ್ತೋ. ಬಟ್ ಇದುವರೆಗೂ ಈ ಕ್ಷಣದವರೆಗೂ ಅವಳಿಗೆ ಈ ಕಡೆ ಏನು ಆ ಥರ ಒಲವಿಲ್ಲ. ಸೊ ಹಾಗಾಗಿ ಬರೀ ಅವಳಾಯ್ತು ಅವಳು ಓದಾಯ್ತು ಅಷ್ಟೇ. ಓದ್ನಲ್ಲೇ ಬ್ಯುಸಿ ಇದ್ದಾರೆ ಅಂತ ಹೇಳ್ತೀರಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.